ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಬಾಳೆಹಣ್ಣಿನ ಹಲ್ವಾ ಮಾಡೋಣ ಅಂತ ಇದ್ದೀನಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಬಾಳೆಹಣ್ಣು ಹಲ್ವಾ. ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಇವತ್ತು ಬಾಳೆಹಣ್ಣು ಹಲ್ವಾ ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಂಬರೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಬಾಳೆಹಣ್ಣು ಕಪ್ಪಗಾಗ್ಬಿಟ್ಟಿದೆ ಸಿಪ್ಪೆ ಎಲ್ಲ ಮೇಲೆ ಅಂತ ನಾವು ಬಿಸಾಕೋದು ಬೇಡ. ಅದನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳೋಣ. ಬಾಳೆಹಣ್ಣು ಹಲ್ವಾ ಮಾಡ್ಬೋದು, ಬಾಳೆಹಣ್ಣು ದೋಸೆ ಮಾಡ್ಬೋದು, ಬಾಳೆಹಣ್ಣು ಇಡ್ಲಿ ಮಾಡ್ಬೋದು. ನಾನಿವತ್ತು ಬಾಳೆಹಣ್ಣು ಹಲ್ವಾ ಮಾಡ್ತೀನಿ. ಬಾಳೆಹಣ್ಣು ಬರ್ಫಿ ಕೂಡ ಮಾಡ್ಬೋದು. ನೋಡಿ ನಾನಿವತ್ತು ಕಪ್ಪಾಗಿರೋ ಸಿಪ್ಪೆ ಎಲ್ಲ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು, ಮೇಲ್ಗಡೆ ಮಾತ್ರ ಸಿಪ್ಪೆ ಆ ಥರ ಇದೆ. ಎಲ್ಲ ಬಾಳೆಹಣ್ಣು ಬಿಡಿಸ್ಕೊಂಬರ್ತೀನಿ ನಾನು. ನೋಡಿ ಈ ರೀತಿ ಎಲ್ಲ ಬಿಡಿಸ್ಕೊಂಬರೋಣ ಬನ್ನಿ. ಇವಾಗ ನಾನಿದು ಬೆಳಗ್ಗೆ ಮಾಡಿದೆ ವಿಡಿಯೋ. ಬೆಳಗ್ಗೆನೇ ಮಾರ್ನಿಂಗ್ 7 o'clockಗೆ ಬಾಳೆಹಣ್ಣು ನೋಡಿದೆ ಎಲ್ಲ ಕಪ್ಪಾಗ್ಬಿಟ್ಟಿತ್ತು. ತಿಂಡಿ ಮಾಡ್ತಾ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇಷ್ಟು ಬಾಳೆಹಣ್ಣು ಸುಮಾರು ಒಂದು 10-15 ಬಾಳೆಹಣ್ಣು ಇರ್ಬೋದು. ನೋಡಿ ಇವಾಗ 10 ಗಂಟೆ, ತಿಂಡಿ ಎಲ್ಲ ಮುಗಿದಿದೆ. ಈಗ ಈ ಬಾಳೆಹಣ್ಣು ಬಿಡಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬರೋಣ. ಎಲ್ಲ ಕೆಳಗಡೆ ತೆಗೆದಿಟ್ಬಿಟ್ಟು ಸ್ವಲ್ಪನೇ ಹಾಕಿ ನಾನು ಸ್ಮ್ಯಾಶ್ ಮಾಡ್ಕೊತೀನಿ. ಈಗ ಒಂದು ಸ್ಮ್ಯಾಶರ್ ಸಹಾಯದಿಂದ ಸಾಫ್ಟಾಗೇ ಇದೆ ಬಾಳೆಹಣ್ಣೇನು ತುಂಬ ಇದಾಗಿಲ್ಲ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಾನು. ಪೂರ್ತಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ನಾನು ಎಲ್ಲವನ್ನು. ನೋಡಿ ಈಗ ಎಲ್ಲ ಸ್ಮ್ಯಾಶ್ ಆಗಿದೆ. ನಾನೊಂದು ದಪ್ಪ ತಳದ ಪಾತ್ರೆ ಅಥವಾ ಕುಕ್ಕರ್ ಇಟ್ಕೊಳ್ಳಿ. ನಾನು ದಪ್ಪ ತಳದ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನು ಇಟ್ಕೊಳ್ಳಿ. ಹಾಗೆ ಗೋಡಂಬಿ ಕರೆದು ಸೈಡ್ಗೆ ಇಟ್ಕೊಂಡೆ. ಒಂದು ಸ್ಪೂನ್ ತುಪ್ಪ ಹಾಕಿದ್ದೆ. ಅದೇ ಇದಕ್ಕೆ ತುಪ್ಪಕ್ಕೆ ಸ್ವಲ್ಪ ಚಿರೋಟಿದ್ದಾವೆ, ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ. ಹಾಕಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆ ಚಿರೋಟಿ ರವೆ ಫ್ರೈ ಆದ ತಕ್ಷಣ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆಹಣ್ಣು, ಚೆನ್ನಾಗಿ ಕಳ್ತೋಗಿದೆ ಬಾಳೆಹಣ್ಣು, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಹಾಕಿ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗುತ್ತೆ. ಆಗ ನಾವು ಇದಕ್ಕೆ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಆದ ನಂತರ ತಳ ಹಿಡಿತಾ ಇರುತ್ತೆ, ಮಧ್ಯೆ ಮಧ್ಯೆ ಕೈ ಹಾಡ್ತಾಯಿರಿ, ಕೈ ಬಿಡಬೇಡಿ. ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಆದಮೇಲೆ ನಾವೀಗ ಇದಕ್ಕೆ ಒಂದು ಸಣ್ಣ ಬಟ್ಲಲ್ಲಿ 1/4 ಕಪ್ಪು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ತುಂಬ ಬೆಲ್ಲ ಬೇಕಾದ್ರೂ ಹಾಕ್ಕೊಳ್ಳಿ, ನಾನು ಸಕ್ಕರೆ ಹಾಕಿದ್ದೀನಿ. ತುಂಬ ಸ್ವೀಟಾಗಿತ್ತು ಬಾಳೆಹಣ್ಣು, ಅದಕ್ಕೆ ಇಷ್ಟೇ ಸಣ್ಣ ಕಪ್ಪಲ್ಲಿ 1/4 ಕಪ್ಪು ಸಕ್ಕರೆ ಹಾಕಿ ಮತ್ತು ತಿರ್ಗಾ ಚೆನ್ನಾಗಿ ಆ ಸಕ್ಕರೆ ಎಲ್ಲ ಕರಗಿ ಮತ್ತು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಮಗುಚ್ತಾ ಇರೋಣ. ತಳ ಹಿಡಿಯುತ್ತೆ, ಕೈ ಬಿಡ್ದಂಗೆ ಮಗುಚ್ತಾ ಇರಿ. ತುಂಬಾ ರುಚಿಕರವಾಗಿತ್ತು ಬಾಳೆಹಣ್ಣು ಹಲ್ವಾ, ತುಂಬ ಟೇಸ್ಟಿಯಾಗಿತ್ತು. ಎಷ್ಟು ಒಂದೇ ದಿನದಲ್ಲಿ ಖಾಲಿ ಆಗೋಯ್ತು ನಮ್ಮ ಮನೆಯಲ್ಲಿ, ಉಳಿಲೇ ಇಲ್ಲ, ಸ್ವಲ್ಪ ಕೂಡ ಉಳಿಲಿಲ್ಲ. ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇನ್ನೇನು ತಳ ಎಲ್ಲ ಬಿಡ್ತಾ ಬರುತ್ತೆ. ತಳ ಎಲ್ಲ ಬಿಟ್ಟು ಬಂದಾಗ ನಾವು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಈಗ ಎಲ್ಲ ರೆಡಿ ಆಯಿತು. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಈ ಬನಾನಾ ಹಲ್ವಾ ಹೇಗಿತ್ತಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ ಈಗ ನಾನು ಒಂದು ಸ್ಪೂನಲ್ಲಿ ತುಪ್ಪ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ರೆ ಬಾಳೆಹಣ್ಣು ಹಲ್ವಾ ತುಂಬ ಚೆನ್ನಾಗಿರುತ್ತೆ ರುಚಿ. ನೋಡಿದ್ರಲ್ಲ ಎಲ್ಲ ನೀಟಾಗಿ ಬಿಟ್ಕೋತಾ ಬರ್ತಿದೆ. ಈಗ ನಾವು ಡ್ರೈ ಫ್ರೂಟ್ಸ್, ನೀವು ಬೇಕಾದ್ರೆ ದ್ರಾಕ್ಷಿ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ. ನಿಮ್ಗೆ ಯಾವ್ದು ಬೇಕೋ ಹಾಕ್ಕೋಬೋದು. ನಾನು ಬರೀ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ. ಬಾದಾಮಿ ಹಾಕ್ಕೊಳ್ಳಿ, ಪಿಸ್ತಾ ಹಾಕ್ಕೊಳ್ಳಿ, ದ್ರಾಕ್ಷಿ, ಒಣ ದ್ರಾಕ್ಷಿ ಕೂಡ ಹಾಕ್ಕೋಬೋದು. ನಾನು ಯಾವುದು ಹಾಕ್ತೀರ ಬರೀ ಗೋಡಂಬಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಇವಾಗ ನಾನೊಂದು ತಟ್ಟೆಗೆ ತುಪ್ಪ ಸರ್ವ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಲ್ಲ ಸರ್ವ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಈ ತಟ್ಟೆಗೆ ಸರ್ವ್ ಮಾಡ್ಕೊಂಬರ್ತೀನಿ. ನೋಡಿದ್ರಲ್ಲ ಹೇಗಿದೆ ನನ್ನ ಬಾಳೆಹಣ್ಣು ಹಲ್ವಾ.
ಕಮೆಂಟ್ ಮೂಲಕ ಬರೆದು ತಿಳಿಸಿ. ನಾನು ಕಮೆಂಟ್ನ ಓದೋಕ್ಕೆ ಕಾಯ್ತಾ ಇರ್ತೀನಿ. ಮತ್ತೆ ಮತ್ತೊಂದು ವಿಡಿಯೋನಲ್ಲಿ ನಿಮಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನೋಡಿ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ. ಹೋಗ್ಬರಲ್ಲ ನಾನಿವಾಗ, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ನೋಡಿದ್ರಾ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಬಾಳೆಹಣ್ಣು ಎಸೆಯೋ ಬದಲು ನಾವು ಈ ಥರ ಮಾಡ್ಕೊಂಡು ತಿಂದರೆ ರುಚಿಕರವಾಗಿರುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಒಂದು ಸ್ವೀಟ್ ಮಾಡಿಕೊಟ್ಟಂಗಾಗುತ್ತೆ. ಓಕೆನಾ ಫ್ರೆಂಡ್? ಥ್ಯಾಂಕ್ ಯು ಸೋ ಮಚ್. ನೋಡಿ, ಝೂಮಲ್ಲಿ ನೋಡ್ಕೊಂಬನ್ನಿ ಒಂದು ಸಲ. ನೋಡಿದ್ರಾ? ಓಕೆ, ಬಾಯ್ ಬಾಯ್. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು.